रैपिडो ना क्यों चलाता रहा भैया क्यों चलाता रैपिडो परमिशन आयता निम्गे परमिशन आयता निम्गे ಯಾವ ಬೋರ್ಡ್ಗೆ ಐತಣ್ಣ ಪರ್ಮಿಷನ್ ಇದು ಯಾವ ಬೋರ್ಡು ಯಾಕಣ್ಣ ಏನ್ ಬಂದಿಲ್ಲ ಜೋರಾಗಿ ಹೇಳು ಸರ್ಕಾರ ಬಿಟ್ಟಿಲ್ಲ ತಾನೆ ಎಲ್ಲೋ ಬೋರ್ಡ್ಗೆ ಐತೆ ಪರ್ಮಿಷನ್ ಎಲ್ಲಾರು ಓಡಿಸ್ತಾ ಇದಾರೆ ನೀನು ಒಬ್ಬನ ಬಿಟ್ಟು ಹೇಳ್ತಾ ಇಲ್ಲ ನಾವು ಯಾವ ಬೋರ್ಡ್ಗೆ ನಿಮ್ಗೆ ಸಿಕ್ಕಿದೆ ನಿನ್ಗೆ ಗೊತ್ತಾಗಿದೆ ಅಲ್ಲ ಯಾಕೆ ಕಾನೂನ್ಗೆ ನೀನು ಅಡ್ಡ ಬರ್ತೀಯಾ ಸರ್ಕಾರ ಮಾಡ್ತಾರೆ ಅವ್ರಿಗೆ ಹೇಳು ಯಾವಾಗ ಅವ್ರು ಮಾಡ್ತಾರೆ ನಾವು ಯಾಕೆ ಕೇಳ್ಬೇಕು ನೀನ್ ಬಂದಿರೋದು ನಾವು ಬಂದಿಲ್ಲ ನೀನ್ ಬಂದಿರೋದು ನಿನ್ಗೆ ಅಷ್ಟು ಗೊತ್ತಾಗಿದೆ ಅಲ್ಲ ಏರಂತೆ ರ್ಯಾಪಿಡೋನಾ ಊಬರಾ ರ್ಯಾಪಿಡೋನಾ ಇದೇ ಗಾಡಿನಾ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಆಲ್ರೆಡಿ ನೀವು ಟೈಟಲ್ ತಮ್ಮಲ್ಲಿ ನೋಡಿದಿರ. ವಿಷಯ ಏನಪ್ಪ ಅಂತಂದರೆ ಮತ್ತೆ ಬಂತು ಇವರ ಕಾಟ. ಸೊ ವಿಷಯ ಏನಪ್ಪ ಅಂದರೆ ಸುಮ್ಮನೆ ಇರಲ್ಲ ಅಂತಾರಪ್ಪ ಇವ್ರುಗಳು. ಅದು ಏನಂತ ನನಗೆ ಗೊತ್ತಿಲ್ಲ. ಇವರೇ ಪೊಲೀಸ್ ಆಫೀಸರ್ಸ್ ಆಗಿಬಿಡ್ತಾರೆ, ಇವರೇ RTO ಆಫೀಸರ್ಸ್ ಆಗಿಬಿಡ್ತಾರೆ, ಇವರೇ ಸರ್ಕಾರ ಆಗಿಬಿಡ್ತಾರೆ, ಇವರೇ ಕೋರ್ಟೂ ಆಗಿಬಿಡ್ತಾರೆ. ಎಲ್ಲ ಇವರೇ. ಇನ್ನು ಬೇರೆಯವರೆಲ್ಲ ವೇಸ್ಟ್, ಬೇರೆಯವರೆಲ್ಲ ಲೆಕ್ಕಕ್ಕೆ ಇಲ್ಲ. ಎಲ್ಲ ಒಂಥರ ಏನೋ ಒಂಥರ ಇವರೇ ಎಲ್ಲ. ಅದರಲ್ಲಿ ಕೆಲವ್ರು ಮಾತ್ರ ಹೇಳ್ತಾ ಇದ್ದೀರಿ, ತಾಳ್ಮೆ ಅನ್ನೋದೇ ಇಲ್ಲ. ಯಾಕೆ ಈ ರೀತಿ ಮಾಡ್ತಾರಂತ ನನಗೂ ಗೊತ್ತಿಲ್ಲ. ವಿಷಯ ಏನಪ್ಪ ಅಂತಂದರೆ, ನೀವು ಮತ್ತೆ ನೋಡ್ತಾ ಇದ್ದೀರಾ, ಆಟೋ ಚಾಲಕರು ಕೆಲವರು ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಮೇಲೆ ಅಲ್ಲೇ ಗಲಾಟೆ ಗೊಂದಲಗಳು ಬೇಕು ಅಂತ ಮಾಡ್ತಾರೋ ಏನಂತ ನನಗೆ ಗೊತ್ತಿಲ್ಲ. ಓಕೆ, ಈ ವಿಷಯ ಏನಾಗಿದೆ ಅಥವಾ ಏನಕ್ಕೆ ಈ ರೀತಿ ಆಗ್ತಿದೆ ಅಥವಾ ಯಾಕಿಂಗೆ ಅನ್ನೋದು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಬಟ್ ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಬೈಕ್ ಟ್ಯಾಕ್ಸಿ ಬಗ್ಗೆ ಎಷ್ಟೇ ಮಾತಾಡಿದ್ರು ಏನೇ ಮಾತಾಡಿದ್ರು ಅದು ಅಲ್ಲಿಗೆ ಬಂದು ಮಾತಾಡ್ಬೇಕು ನಾವು, ಓಕೆನಾ? ಇಲ್ಲಿ ಹೊಸ್ದಾಗಿ ಏನಿಲ್ಲ, ಹಳೇ ವಿಚಾರಗಳೇ. ಬಟ್ ಅದನ್ನೇ ಕೆಣಕ್ತಾ ಇರೋದು ಆಟೋದವರು. ಏನಕ್ಕೆ ಅಂತಂದರೆ, ಈಗ ಒಂದಷ್ಟು ವೀಡಿಯೋಗಳು ಮತ್ತೆ ವೈರಲ್ ಆಗ್ತಿದೆ. ಬರೋದು, ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೇನೋ, ಯಾರೋ ಪರ್ಮಿಷನ್ ಕೊಟ್ಟಿದ್ದು ನಿನಗೆ, ಹೆಂಗೋ ಮಾಡ್ತಿದ್ಯಾ, ಹಿಂಗೆ ಪ್ರಶ್ನೆ ಮಾಡೋದು. ಯಾರಪ್ಪ ನಿಮಗೆ ಪ್ರಶ್ನೆ ಮಾಡೋಕ್ಕೆ ಹಕ್ಕು ಕೊಟ್ಟಿದ್ದಾರೆ? ಯಾರು ನೀವು ಅವ್ರನ್ನ ಕೇಳ್ತಿದ್ದೀರಾ? ಯಾಕೆ ಗೊಂದಲ ಸೃಷ್ಟಿ ಮಾಡ್ತಿದ್ದೀರಾ? ಹೌದು, ಈಗ ಒಂದು ವಿಚಾರ ಇಲ್ಲಿ ಕ್ಲಿಯರಿಟಿ ಕೊಡ್ತೀನಿ. ಮೊನ್ನೆ ಇವ್ರಿಗೆ ಹೇಳ್ತಿರೋದು, ಎಲ್ಲೋ ಬೋರ್ಡ್ಗೆ ಪರ್ಮಿಷನ್ ಕೊಟ್ಟಿರೋದು, ವೈಟ್ ಬೋರ್ಡ್ಗಲ್ಲ ಬೈಕ್ ಟ್ಯಾಕ್ಸಿಗೆ. ಎಲ್ಲೋ ಬೋರ್ಡಲ್ಲಿ ಮಾಡ್ಕೊಳ್ಳಿ, ವೈಟ್ ಬೋರ್ಡಲ್ಲಿ ಯಾಕೆ ಮಾಡ್ತಿದ್ದೀರಾ? ಒಪ್ಕೊತೀನಿ ನಾನು. ಅದನ್ನು ನೀವು ಎಲ್ಲಿ ಕೇಳಬೇಕು, ಯಾರನ್ನ ಕೇಳಬೇಕು? ಅದನ್ನು ಬಿಟ್ಟು ನೀವು ಯಾರನ್ನ ಕೇಳ್ತಿದ್ದೀರಾ? ರೋಡಲ್ಲಿ ಡ್ಯೂಟಿ ಮಾಡ್ತಿರೋ ಹುಡುಗನ್ನ ಕೇಳಿದ್ರೆ, ಡ್ಯೂಟಿ ಮಾಡ್ತಿರೋ ನಂತರ ನಿಲ್ಲಿಸ್ಬಿಟ್ರೆ ನಿಮ್ಮ ಪ್ರಾಬ್ಲಮ್ಗೆ, ನಿಮ್ಮ ಉತ್ತರಕ್ಕೆ ಆನ್ಸರ್ ಸಿಗ್ಬಿಡುತ್ತಾ? ಸಿಗಲ್ಲ ತಾನೆ. ಮೊನ್ನೆ ಏನು ಕೋರ್ಟಲ್ಲಿ ಬಂದಿರೋದು, ಇಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರಬಹುದು, ಅಥವಾ ತುಂಬ ಜನಕ್ಕೆ ಅರ್ಥ ಆಗದೆ ಇರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಬಟ್ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಮೊನ್ನೆ ಕೋರ್ಟಲ್ಲಿ ಬಂದಿರೋಂಥದ್ದು ಏನಪ್ಪ ಅಂತಂದರೆ, ಬೈಕ್ ಟ್ಯಾಕ್ಸಿ ಕೂಡ ಸ್ವಿಗ್ಗಿ, ಝೊಮ್ಯಾಟೊ ಈ ಥರ ಡೆಲಿವರಿ ಜಾಬ್ ಥರನೇ ಅದಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಡಿ. ಆದರೆ ಇದು ಪ್ಯಾಸೆಂಜರ್ಸ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗೋದ್ರಿಂದ ಇದಕ್ಕೆ ಸರ್ಕಾರ ದಯವಿಟ್ಟು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತರ್ರಿ. ಫಾರ್ ಎಕ್ಸಾಂಪಲ್, ಆಟೋದವ್ರಿಗಿರೋ ಥರ ಮೀಟ್ರು, ಯೂನಿಫಾರ್ಮು, ಪರ್ಮಿಟು, ಏನು XYZ ಒಂದಷ್ಟಿದೆ, ಅದೇ ಥರನೇ ಬೈಕ್ ಟ್ಯಾಕ್ಸಿಗೂ ಕೂಡ ಮಾಡಿಕೊಡಿ ಅನ್ನೋದು ಕೋರ್ಟಲ್ಲಿರೋದು. ಅಂದರೆ ಕ್ಲಿಯರಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ಒಂದಷ್ಟು ಜನ ಕಮೆಂಟ್ ಹಾಕ್ಬಿಡ್ತೀರಾ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಈಗೇನು ಬೈಕ್ ಟ್ಯಾಕ್ಸಿ ಕಂಪ್ನಿಯವರು ಲೀಗಲೋ ಇಲ್ಲಿಗಲೋ ಆ್ಯಪ್ ಸರ್ವೀಸಲ್ಲಿ ಆನಲ್ಲಿ ಐತೆ. ಈಗ ನೋಡಿ, ಈಗ ಆನೆ ಮಾಡಿದ್ದೀನಿ, ಆ್ಯಪ್ನ ಆನಲ್ಲಿ ಐತೆ. ಇದು ಆ್ಯಪ್ನ ಆನಲ್ಲಿರೋದಕ್ಕೆ ನನಗೆ ಡ್ಯೂಟಿ ಬರ್ತಾಯಿದೆ. ಬಟ್ ಇವ್ರು ಕೇಳ್ತಿರೋದು ಯಾರನ್ನ? ನಮ್ಮ ರೈಡರ್ಸ್ನ. ನಮ್ಮನ್ನು ಯಾಕೆ ಕೇಳ್ತಿದ್ದೀರಾ ಸರ್? ಹೋಗಿ ಆ್ಯಪ್ನ ಕೇಳಿ. ಕೋರ್ಟು ಅಂದರೆ ಒಂದು ಗ್ರೀನ್ ಸಿಗ್ನಲ್ನ ಕೊಟ್ಟಿರೋದು ಎಲ್ಲೋ ಬೋರ್ಡ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಡೋದಕ್ಕೆ ಗೌರ್ಮೆಂಟ್ಗೆ. ಸೊ ಅಲ್ಲಿವರೆಗೂ ಯಾಕೆ ನೀವು ಆ್ಯಪ್ನ ಆನ್ ಮಾಡಿದ್ದೀರಾ, ಆ್ಯಪ್ನ ರನ್ನಿಂಗ್ ಮಾಡಿಸ್ತಿದ್ದೀರಾ?
ಅಂತ ಅವ್ರನ್ನ ಹೋಗಿ ಕೇಳಿ ಸರ್. ಅದನ್ನು ಬಿಟ್ಟು ರೋಡಲ್ಲಿ ನಮ್ಮಂಥವ್ರನ್ನ ಕೇಳಿದ್ರೆ ಅದು ಹೆಂಗೆ ನಿಮ್ಗೆ ಆನ್ಸರ್ ಸಿಗ್ಬಿಡುತ್ತೆ ಅಲ್ವಾ? ಇಲ್ಲಿ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಬೈಕ್ ಟ್ಯಾಕ್ಸಿ ಮಾಡ್ತಿರೋರಿಗೂ ಕೂಡ ಒಂದು ಮಾತು, ನಾವು ಮಾಡ್ತಿರೋ ವೈಟ್ ಬೋರ್ಡು ಇದು ಲೀಗಲ್ಲ ಇಲ್ಲೀಗಲ್ಲ ನಮಗೆ ಗೊತ್ತಿಲ್ಲ. ನಮಗೆ ಆ್ಯಸ್ ಕೋರ್ಟ್ ಮುಖಾಂತರ ಕೋರ್ಟ್ ಹೇಳಿರೋದು ನೋಡಿದ್ರೆ ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಮಾಡಬೇಡಿ, ಆದರೆ ಇದಕ್ಕೆ ಖಂಡಿತವಾಗ್ಲೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸರ್ಕಾರ ಕೊಡೋವರೆಗೂ ಇರಿ. ಅದಾದಮೇಲೆ ಸರ್ಕಾರ ಇದಕ್ಕೆ ಒಂದು ಮುಂದೆ ಬಂದು ಒಂದು ಸ್ಟೆಪ್ ತಗೊಳ್ಳಿ ಅನ್ನೋ ಥರ ಹೇಳಿರೋದು. ಆದರೆ ಇಲ್ಲಿ ಕಂಪ್ನಿಯವರು ಆನ್ನಲ್ಲಿ ಮಾಡಿದ್ದಾರೆ, ಅದು ಯಾಕೆ ಆನ್ ಮಾಡಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ನಮಗೆ ಆ್ಯಪ್ ಆನ್ ಆಗಿದೆ, ಆ್ಯಪ್ ಆನ್ ಆಗಿರೋದ್ರಿಂದ ಅಷ್ಟೇ ನಾವು ಡ್ಯೂಟಿ ಮಾಡ್ತಾಯಿದ್ದೀವಿ. ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ಆ್ಯಪ್ ಇವತ್ತೇನಾದರೂ ಸ್ಟಾಪ್ ಹೋದರೆ ನಾವು ಖಂಡಿತವಾಗ್ಲೂ ನಾವು ಡ್ಯೂಟಿನ ಮಾಡಲ್ಲ. ಇದರಲ್ಲಿ ನಾವು ಯಾಕೆ ಮಾಡಬೇಕು, ನಾವು ಯಾಕೆ ಮಾಡ್ತೀವಿ ಅಲ್ವಾ? ನಿಮ್ಮ ಪ್ರಶ್ನೆ ಕರೆಕ್ಟಾಗಿದೆ, ನಾನು ಓಪನ್ ಅಪ್ ಆಗಿ ಹೇಳ್ತಿದ್ದೀನಿ. ಕೆಲವು ಆಟೋ ಚಾಲಕರು ಯಾರು ಪ್ರಶ್ನೆ ಮಾಡ್ತಿದ್ದೀರಾ, ನಿಮ್ಮ ಪ್ರಶ್ನೆ ಕರೆಕ್ಟಾಗಿಯೇ ಇದೆ, ಆದರೆ ನೀವು ಕೇಳುತ್ತಿರುವ ವ್ಯಕ್ತಿಗಳು ಅವರಲ್ಲ. ನಿಮ್ಮಲ್ಲಿ ಕೂಡ ಒಂದಷ್ಟಿದೆ, ಅದನ್ನು ನಾವು ಕೇಳ್ಬೋದು. ಅದನ್ನು ನಿಮ್ಮ ಹತ್ರ ಕೇಳೇನು ಪ್ರಯೋಜನ ಇಲ್ಲ, ಕೇಳೋರ ಹತ್ರ ಕೇಳಬೇಕು. ಅದನ್ನು ಅಲ್ಲಿಗೆ ನಮಗೆ ಅವಕಾಶ ಇಲ್ಲ, ಅದಕ್ಕೆ ನಾವು ಸುಮ್ಮನಿದ್ದೀವಿ. ನೀವು ಕೂಡ ನಿಮಗೆ ಕೇಳೋ ಅವಕಾಶ ಅಥವಾ ನಿಮಗೆ ಆ ರೈಟ್ಸ್ ಇದೆ. ನೀವು ಹೋಗ್ಬಿಟ್ಟು ಸರ್ಕಾರನ, ಈ ಕಂಪ್ನಿಗಳನ್ನ, ಇಂಥವ್ರನ್ನ ಕೇಳಿ. ಅದನ್ನು ಬಿಟ್ಟು ನೀವು ಬಂದ್ಬಿಟ್ಟು ಇಲ್ಲಿ ಯಾರನ್ನೋ ಒಂದಷ್ಟನ್ನ ಕೇಳೋದು ಯಾವ ರೀತಿ ಸರಿ? ಸುಮ್ಮನೆ ಅವ್ರನ್ನ ಹಿಡ್ಕೊಳ್ಳೋದು, ಅವ್ರಿಗೆ ಗೊಂದಲ ಮಾಡೋದು, ಹೊಡಿಯೋಕ್ಕೆ ಹೋಗೋದು, ಮೊಬೈಲ್ ಕಿತ್ಕೊಳ್ಳೋದು, ಅವರ ಮೇಲೆ ಹಲ್ಲೆ ಮಾಡೋದು, ಯಾಕಿದು? ನಿಮಗೂ ತೊಂದರೆನೇ ಇದು. ನೀವು ಕೂಡ ಕಷ್ಟಪಟ್ಟು ಈ ರೋಡ್ಗೆ ಇಷ್ಟು ಕಷ್ಟ, ಈ ಕೆಲಸದಲ್ಲಿ ಕಷ್ಟ ಅಂತ ಗೊತ್ತಿದ್ರೂ ಕೂಡ ಇಲ್ಲಿಗೆ ಬರೋದೇ ನಾವೇನಕ್ಕೆ? ಕಷ್ಟಪಟ್ಟು ದುಡ್ಕೊಳ್ಳೋದಕ್ಕೆ. ನೀವು ಕೂಡ ನಿಮ್ಮದೇ ಆದಂತಹ ಕಷ್ಟಕ್ಕೆ ಬಂದಿರ್ತೀರ ಇಲ್ಲಿಗೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಾಳೆ ನೀವು ಯಾವುದೋ ಒಬ್ಬ ಹುಡುಗನ್ನ ಹೋಗೋದು, ಕೇಳೋದು, ಅದು ಇನ್ನೊಂದು ಆಗೋದು, ಜಗಳಕ್ಕೆ ತಿರ್ಕೊಳ್ಳೋದು, ಇನ್ನೊಂದಾಗಿ ಕಂಪ್ಲೇಂಟ್ ಆಗೋದು, ಅಥವಾ ಮಗ್ದೊಂದು ಏನೋ ಪ್ರಾಬ್ಲಮ್ ಆಗೋದು, ನಿಮಗೂ ಪ್ರಾಬ್ಲಮ್ ಆದರೆ ತೊಂದರೆನೇ ತರಿ. ಯಾಕೆ ಪ್ರಾಬ್ಲಮ್ ಮಾಡ್ಕೊತೀರಾ? ದಯವಿಟ್ಟು ಯಾರೂ ಈ ಥರ ಪ್ರಶ್ನೆ ಮಾಡಿ ಇದು ಮಾಡಬೇಡಿ. ಇಲ್ಲಿ ಯಾರೂ ಕೂಡ ನಿಮ್ಗೆ ಹೇಳಿಲ್ಲ ಹೋಗಿ ನೀವು ಪ್ರಶ್ನೆ ಮಾಡಿ ಅಂತ. ಹೌದಾ? ನಿಮ್ಗೆ ಯಾರಾದರೂ ಹೇಳಿದಾರ ಹೋಗಿ ಈ ಥರ ಪ್ರಶ್ನೆ ಮಾಡಿ ಅಂತ? ಹೋಗಲಿ, ಯಾರು ಹೇಳಿದಾರಪ್ಪ ನಿಮಗೆ? ಮಾಡಲಿ ಬಿಡಿ, ಗೌರ್ಮೆಂಟ್ ಮಾಡಲಿ, ಸರ್ಕಾರ ಮಾಡಲಿ, ಕೋರ್ಟ್ ಮಾಡಲಿ, RTOದವ್ರು ಮಾಡಲಿ ಪ್ರಶ್ನೆ. ನಾನು ಬೇಡ ಅಂತಿಲ್ಲ, ನಿಲ್ಲಿಸಲಿ. ಬಟ್ ಯಾರು ನಿಲ್ಲಿಸ್ಬೇಕು, ಯಾರು ಮಾಡಬೇಕು? ಗೌರ್ಮೆಂಟ್ ಮಾಡಬೇಕು, RTOದವ್ರು ಮಾಡಬೇಕು. ಅವ್ರು ಮಾಡೋಕ್ಕೆ ಬಿಡಿ ಅವ್ರ ಕೆಲಸನ. ನೀವ್ಯಾಕೆ ಆಫೀಸರ್ಸ್ ಆಗ್ತಿದ್ದೀರಾ? ಮೊನ್ನೆ ಎಲ್ಲೋ ಒಂದು ವಿಚಾರ ಗೊತ್ತಾಯಿತು, ಒಬ್ಬ ಹುಡುಗನ್ನ ಹೊಡೆದಿದ್ದಾರೆ ಅಂತ. ಬಟ್ ಅದಕ್ಕೆ ಯಾವುದೇ ರೀತಿ ಸಾಕ್ಷಿಗಳಿಲ್ಲ, ಅದಕ್ಕೆ ಸುಮ್ಮನೆ ಇದ್ದಾರೆ ಎಲ್ಲರೂ ಕೂಡ. ಬೇಡ ಸರ್, ಯಾರನ್ನೂ ಪ್ರಶ್ನೆ ಮಾಡಬೇಡಿ. ನೀವು ಪ್ರಶ್ನೆ ಮಾಡೋರನ್ನ ಹೋಗಿ ಪ್ರಶ್ನೆ ಮಾಡಿ ಬಿಡಿ. ಅದನ್ನು ಬಿಟ್ಟು ಯಾರ್ಯಾರನ್ನೋ ಯಾಕೆ ಪ್ರಶ್ನೆ ಮಾಡ್ತೀರಾ? ದಯವಿಟ್ಟು ನಾನು ಒಂದೇ ಮಾತು ಹೇಳೋದು, ಇಲ್ಲಿ ಯಾವುದೇ ಆಗಲಿ, ಅದು ಬೈಕ್ ಟ್ಯಾಕ್ಸಿ ಆಗಿರ್ಬೋದು ಅಥವಾ ಆಟೋ ಆಗಿರ್ಬೋದು, ಎಲ್ಲ ಕೂಡ ಕರೆಕ್ಟಾಗಿ ಅದೇ ದಾರಿಯಲ್ಲಿ ಅದು ಹೋಗಲಿ. ನಾನು ಅದೇ ಹೇಳೋದು, ವೈಟ್ ಬೋರ್ಡಲ್ಲಿ ಮಾಡ್ತಿರೋದು ತಪ್ಪ, ತೊಂದರೆನಾ? ಖಂಡಿತವಾಗ್ಲೂ ಅದನ್ನು ನೀವು ಹೋಗ್ಬಿಟ್ಟು ಪ್ರಶ್ನೆನ ಕಂಪ್ನಿಯವ್ರ ಹತ್ರ ಮಾಡಿ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಿರೋಂಥ ಇವಾಗ ಏನು ವೈಟ್ ಬೋರ್ಡಲ್ಲಿ ಮಾಡ್ತಿದ್ದಾರೆ ಅವ್ರು ಅನುಭವಿಸ್ತಾರೆ. ಅದು ಯಾವ ರೀತಿ ಅನುಭವಿಸ್ತಾರೆ, ಹೆಂಗೆ ಅನುಭವಿಸ್ತಾರೆ ಅದು ನಿಮಗೂ ಗೊತ್ತು. ಅನುಭವಿಸ್ಲಿ ಬಿಡಿ. ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿ ಬೈಕ್ ಟ್ಯಾಕ್ಸಿನ ಅವ್ರದ್ದೇ ಗಾಡಿಗಳಲ್ಲಿ ಬಿಟ್ಟರೆ ನಾಳೆ ದಿವಸ ಇವರು ಬಚಾವಾಗ್ತಾರೆ. ಇವ್ರನ್ನ ಅಂದರೆ ನಾಳೆ ಇವರು ಅನುಭವಿಸ್ತಾರೆ. ಕಂಪ್ನಿಯವರು ಎಲ್ಲರನ್ನೂ ಯೂಸ್ ಮಾಡ್ಕೊಂಡು ಬಿಡೋದೆ. ಒಂದು ಟೈಮಲ್ಲಿ ನಿಮ್ಮನ್ನು ಯೂಸ್ ಮಾಡ್ಕೊಂಡವ್ರೆ, ಇವಾಗ ಬೈಕ್ ಟ್ಯಾಕ್ಸಿ ಅವ್ರನ್ನ ಯೂಸ್ ಮಾಡ್ಕೊತಿದ್ದಾರೆ. ಮುಂದೆ ಇನ್ನೊಂದು ಏನಾದ್ರು ಬಂದರೆ ಮುಂದೆ ಇನ್ನೊಂದನ್ನು ಯೂಸ್ ಮಾಡ್ಕೊಬೋದು. ಸೊ ಅದಂತೂ ಕನ್ಫರ್ಮ್. ಬಟ್ ಒಂದು ಮಾತು ತಲೆಯಲ್ಲಿ ಇಟ್ಕೊಳ್ಳಿ, ದಯವಿಟ್ಟು ನಿಮ್ಮ ಆಕ್ರೋಶ, ನಿಮ್ಮ ಕೋಪ, ನಿಮ್ಮ ಪ್ರಶ್ನೆ ಇವೆಲ್ಲ ಕೂಡ ನೀವು ತೀರಿಸ್ಕೊಬೇಕಾಗಿರೋದು ಕಂಪ್ನಿಯವರ ವಿರುದ್ಧ ಅಥವಾ ಸರ್ಕಾರ ವಿರುದ್ಧ. ಸರ್ಕಾರದವ್ರನ್ನ ಕೇಳಬೇಕು. ಅದನ್ನು ಬಿಟ್ಟು ನಮ್ಮಂಥ ಬಡಪಾಯಿ ಒಂದಷ್ಟು ರೋಡ್ ಮೇಲೆ ಸಿಗ್ಬಿಟ್ರು ಅಂದ್ಬಿಟ್ಟು ಹಿಡ್ಕೊಂಬಿಟ್ಟು 4 ಜನ ಸೇರಿ ಒಬ್ಬನ್ನ ಹಿಡ್ಕೊಂಡು ಪ್ರಶ್ನೆ ಮಾಡಿದ್ರೆ ಪಾಪ ಅವನು ಏನು ಆನ್ಸರ್ ಮಾಡ್ತಾನೆ? ಏನು ಸರ್ ಆನ್ಸರ್ ಮಾಡೋಕ್ಕಾಗುತ್ತೆ? ದಯವಿಟ್ಟು ನಿಮ್ಮಲ್ಲಿ ಕೂಡ ಒಂದಷ್ಟು ಜನ, ಎಷ್ಟೋ ಜನ ಒಳ್ಳೆಯವರಿದ್ದಾರೆ. ಯಾರೋ ಒಬ್ಬರು ಈ ರೀತಿ ಮಾಡೋದ್ರಿಂದ ಎಲ್ಲರಿಗೂ ಮಾತಾಡಬೇಕಾಗುತ್ತೆ. ನಾನು ಪ್ರತಿ ಸರಿ ಹೇಳೋದು ಇಷ್ಟೇ, ಸರ್ ನೀವು ಸರಿ ಇದ್ದೀರಾ, ನಾನು ತಪ್ಪಿದ್ದೀರಾ ನೀವು ಕೇಳೋದ್ರಲ್ಲಿ ಅಂತ ನಾನು ಹೇಳ್ತಿಲ್ಲ. ನಾನು ಆ್ಯಸ್ ಅ ಎಕ್ಸ್ಪರ್ಟಾಗಿ ಮಾತಾಡ್ತಿದ್ದೀನಿ.
ಅವನು ಯಾವನೋ ಒಬ್ಬ ಬರ್ತಾನೆ 3rd ಕ್ಲಾಸ್ ಅಧ್ಯಕ್ಷ ಅಂತೆ, ಆಟೋ ಯೂನಿಯನ್ಗೆ ಅಧ್ಯಕ್ಷನಂತೆ ಅವನು. ಯಾವ ಯೂನಿಯನ್ ನನಗೂ ಗೊತ್ತಿಲ್ಲ, ಯಾಕಂದರೆ ಸುಮಾರು ಯೂನಿಯನ್ಗಳಿದ್ದಾವೆ. ಅವನೊಬ್ಬ 3rd ಕ್ಲಾಸ್ ದೊಡ್ಡವನು, ನಮಗಿನ್ನ ವಯಸ್ಸಲ್ಲಿ ದೊಡ್ಡವನು, ಸರಿನಾ? ನಾನು ಅವನ ಹೆಸರು ಹೇಳಲ್ಲ, ಅವನ ಬಗ್ಗೆ ಮಾತಾಡಲ್ಲ, ಯಾಕಂತಂದರೆ ಅವನು ನಮ್ಮ ಹೆಸರುಗಳು ತಗೊಂಡಿಲ್ಲ, ಅವ್ನಿಗೆ ಅಷ್ಟು ಮೀಟ್ರ್ ಇಲ್ಲ. ನಾನು ಇಲ್ಲಿ ದ್ವೇಷ ಬೆಳೆಸ್ತಿಲ್ಲ, ನಾನು ಕಿತ್ತಾಡ್ತಿಲ್ಲ. ಬಟ್ ಆದರೆ ನಾವೇನೋ ಒಂದು ವಿಡಿಯೋ ಮಾಡಿದ್ದೀವಿ ಅಂತ ಅದನ್ನು ಬಂದ್ಬಿಟ್ಟು ಕೆಟ್ಟ ಪದಗಳಿಂದ ಮಾತಾಡ್ತಾನೆ ಇವನು ಅಧ್ಯಕ್ಷ. ಸರ್ ನೀವು ಮಾತಾಡಿ ಸರ್, ನಾವು ಮಾಡಿರೋ ವೀಡಿಯೋಗೆ ನೀವು ವಿಡಿಯೋ ಮಾಡಿ, ಅದನ್ನು ಕೇಳೋ ರೀತಿಯಲ್ಲಿ ಕೇಳಿ, ಅದನ್ನು ಬಿಟ್ಟು ಬೇರೆ ಥರ ಮಾತಾಡೋಕ್ಕೆ ಹೋಗಬೇಡಿ ಅಲ್ವಾ? ಪ್ರಶ್ನೆ ಮಾಡಿ ಸರ್, ಪ್ರಶ್ನೆ ಮಾಡೋ ಹಕ್ಕು ನಿಮಗಿದೆ, ಆದರೆ ಅದನ್ನು ಕೇಳೋ ರೀತಿ ಕೇಳಿ ಸರ್. ಅದನ್ನು ಬಿಟ್ಟು ಸಿಕ್ಬಿಟ್ಟಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂದ್ಬಿಟ್ಟು ಏನು ಇವನು ಒಬ್ಬನೇ ತಿಳ್ಕೊಂಡವನೇ ಅಂದ್ಬಿಟ್ಟು ಏನು ಬಂದು ಅರ್ಕಂತಿದ್ದ ನೋಡಬೇಕಾಯ್ತು. ನೋಡಿದೆ ನಾನು, ಬಟ್ ಸುಮ್ಮನಾದೆ. ಯಾಕಂದರೆ ಹೇಳಿ, ನಾಯಿಗಳು 1000 ನಾಯಿಗಳು ಬೊಗಳ್ತಾ ಇರ್ತವೆ, ಬೊಗಳ ನಾಯಿಗಳ ಕಲಾಕಾಗುತ್ತಾ? ಆಗಲ್ಲ. ಸೊ ನಾನು ರೈಡರ್ಸ್ ಇಷ್ಟೇ ಹೇಳೋದು, ಬೈಕ್ ಟ್ಯಾಕ್ಸಿ ಮಾಡೋರಿಗೆ, ನೀವು ಮಾಡ್ತಿರೋ ವೈಟ್ ಬೋರ್ಡ್ದು ಕೂಡ ಕರೆಕ್ಟ್ ಇಲ್ಲ, ಅದನ್ನು ನೀವು ಸರಿಪಡಿಸ್ಕೋಬೇಕಾಗುತ್ತೆ. ಸರಿಪಡಿಸ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ, ಲಾಸ್ಟಲ್ಲಿ ಹೇಳ್ತಿದ್ದೀನಿ, ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ ಕ್ಲಿಯರಾಗಿ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲಿ ರನ್ ಆಗ್ತಿರೋದು ಕೂಡ ಸಮಸ್ಯೆನೇ. ಅದಕ್ಕೆ ನಾವು ಪರಿಷ್ಕಾರ ಬೇಕು, ನಮಗೆ ಪರಿಹರಿಸ್ಕೋಬೇಕು ಅಂತಂದರೆ ಎಲ್ಲೋ ಬೋರ್ಡ್ಗೆ ತರಿಸ್ಕೊಳ್ಳೇಬೇಕು. ನಾವು ಹೋರಾಟ ಮಾಡಿ ಇಂಥವ್ರು ಯಾರಾದರೂ ಬಂದು ನಮ್ಮನ್ನು ಪ್ರಶ್ನೆ ಮಾಡಬಾರ್ದು ಅಂತಂದರೆ ನಾವು ಮಾಡಬೇಕಾಗಿರೋದು ಏನೇಳಿ, ಹೋರಾಟ ಮಾಡಿ ಎಲ್ಲೋ ಬೋರ್ಡ್ಗೆ ತರಿಸ್ಕೋಬೇಕು. ಸೊ ಇಷ್ಟು ಹೇಳ್ತಾ, ಇದು ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಹುಷಾರಿಲ್ಲ, ವೀಡಿಯೋಸ್ ಸರಿಯಾಗಿ ಹಾಕೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಮುಂದಿನ ನೋಡೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.